ಈ ಸಂದರ್ಭದಲ್ಲಿ ಕನ್ನಡವನ್ನು ಉಳಿಸುವುದು, ಬಳಸುವುದು, ಬೆಳೆಸುವುದು ಯಾವ ಹಂತದಲ್ಲಿದೆ? ಕನ್ನಡ ಸಾಯೋಲ್ಲ. ಕನ್ನಡಿಗ, ಮಾತನಾಡದ ಕನ್ನಡಿಗ ಅದನ್ನು ಸಾಯಿಸೋ ಪ್ರಯತ್ನವನ್ನು ಮಾಡಿಯಾನು. ಕನ್ನಡಿಗ ಸತ್ತಾನು, ಕನ್ನಡವಂತೂ ಸಾಯೋಲ್ಲ. ನಮ್ಮ ಹಿರಿಯರು ಹೇಳಿದ ಮಾತು ನೆನಪಾಗುತ್ತೆ ನನಗೆ. ನಿಮಗೆ ಕನ್ನಡ ಬೇಕು ಬೇಡ ಅಂತ ಅನ್ನಿಸ್ಬಿಡ್ತು ಅಂದರೆ ಚೆನ್ನಾಗಿ ತೇದು ಬಿಡಿ, ಆಚೀಚೆ ಸಮುದ್ರಗಳಿವೆ ಚೆಲ್ಲಿಬಿಡಿ ಅಂತಂದರು. ಅವರ ಆ ಮಾತನ್ನು ನಾವು ಘನವಾಗಿ ತಗೊಳ್ಳಿಲ್ಲ. ನಾವು ಈಗ ಅದರ ಕಹಿಯನ್ನು ಉಣ್ತಾ ಇದ್ದೇವೆ. ಅವರು ಆಚೀಚೆ ಚೆಲ್ಲಿ ಅಂತ ಹೇಳಿದಾಗ ನಾವು ಅಭಿಮಾನ ಶೂನ್ಯರು ನೀವು ಅಂತ ಹೇಳಿದ್ದದು ನೇರವಾಗಿ ಪಾಪ ಅವ್ರು ಹೇಳಿಲ್ಲ. ಸಭ್ಯ ಭಾಷೆ, ಈಗಿನ ಹಾಗೆ ಅಸಭ್ಯ ಭಾಷೆನಕ್ಕೆ ಕೆಸರೆರಡು ಚಾಟ ಇದೆಯಲ್ಲ, ಅದಿರಲಿಲ್ಲ. ನಮ್ಮ ಹಿರಿಯರು ಬಹಳ ಚಂದ ಹೇಳಿದ್ರು, ಕನ್ನಡವನ್ನು ನಿಮಗೆ ಅಕಸ್ಮಾತ್ ಬೇಡ ಅಂತ ಅನಿಸಿದ್ರೆ ತೇದು ಬಿಟ್ಟು ಆಚೀಚೆ ಸಮುದ್ರಗಳಿಗೆ ಚೆಲ್ಬಿಡಿ ಅಂತ. ನಾವು ಆ ಕೆಲಸವನ್ನು ನೋಡಿ ಅಕ್ಷರಶಃ ಮಾಡಿಬಿಟ್ರಿ, ಅದನ್ನು ಅರ್ಥವೇ ಮಾಡಿಕೊಳ್ಳಿಲ್ಲ. ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ತಂದೆಯವರೆಲ್ಲ ಒಂದು ಮಾತು ಹೇಳೋರು, ಅಣ್ಣವ್ರ ಫಿಲಮ್ ಬಂದಿತ್ತು ಬಂಗಾರದ ಮನುಷ್ಯ ಅಂತೇಳಿ. ಆ ಸಿನಿಮಾ ಬಂದಾಗ ಎಷ್ಟೋ ಜನ ಸಿಟಿನಲ್ಲಿ ಕೆಲಸ ಮಾಡಿದವ್ರು ಬಿಟ್ಟು ವಾಪಸ್ ಹಳ್ಳಿಗೆ ಹೋಗಿ ತಾನೊಬ್ಬ ರೈತರಂತ ಗುರುತಿಸ್ಕೊಂಡ, ರೈತನ ಮಣ್ಣಿನ ಮಗ ಅಂತೇಳಿ ಗುರುತಿಸ್ಕೊಳ್ಳೋಕೆ ಶುರು ಮಾಡ್ದೆ ಅಂತೇಳಿ. ಯಾಕಂದರೆ ಸಿನಿಮಾಯಿಂದ ಅಂಥ ಒಂದು ಸಂದೇಶಗಳನ್ನು ಕೊಟ್ಟಂತಹ ನಾಡು ಕರುನಾಡು. ಇವತ್ತು ಅದೇ ಕರುನಾಡಿನಲ್ಲಿ ಸಿನಿಮಾಗಳು ಏನು ಬರ್ತದೆ, ಅದರಲ್ಲಿ ಎಷ್ಟರ ಮಟ್ಟಿಗೆ ಕನ್ನಡದ ವಿಚಾರವಾಗಿ ಸಂದೇಶಗಳು ರವಾನೆ ಆಗ್ತಾ ಇದೆ? ಒಬ್ಬ ಸಿನಿಮಾ ಹಿರಿಯ ಕಲಾವಿದರಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ಅಂದಿನ ಸಿನಿಮಾ ರಂಗಕ್ಕೂ ಸ್ಯಾಂಡಲ್ವುಡ್ಗೂ ಇಂದಿನ ಸಿನಿಮಾ ರಂಗದ ಸ್ಯಾಂಡಲ್ವುಡ್ಗೂ ಎಷ್ಟು ವ್ಯತ್ಯಾಸ ಇದೆ, ಅದು ಕನ್ನಡ ಭಾಷೆಯ ಬಳಕೆಯ ವಿಚಾರದಲ್ಲಿ? ಬದ್ಧತೆ ಮತ್ತು ಸಿದ್ಧತೆಯ ಕೊರತೆ ಢಾಳಾಗಿ ಕಾಣುತ್ತೆ. ಕನ್ನಡ ಮತ್ತು ನಾವು ಆಡುವ ನುಡಿ ಅಥವಾ ಈ ನೆಲದೂಲಿ ಏನಿದೆ, ಇದಕ್ಕೆ ನಾನು ಎಷ್ಟು ಬದ್ಧನಾಗಿದ್ದೀನಿ ಅನ್ನೋದು ಮುಖ್ಯ. ಅನುರಾಗ ಅರಳಿತು ಅಂತ ಅಣ್ಣವರೇ ಮಾಡಿದಂಥ ಚಿತ್ರ ಮೊಟ್ಟ ಮೊದಲಿಗೆ 6-7 ಸಹೋದರ ಭಾಷೆಗಳಿಗೆ ಅದು ಅಲ್ಲಿ ಹೋಗಿ ತರ್ಜುಮೆ ಆಗುತ್ತೆ, ಮರು ನಿರ್ಮಿತಿ ಆಗುತ್ತೆ, ರಾಷ್ಟ್ರಕ್ಕೂ ಸಹ ಅದು ವ್ಯಾಪಿಸುತ್ತೆ ಅನ್ನೋದಿತ್ತು. ಅಂದರೆ ಯಾವುದಾದ್ರು ಅಡಕ ಹಾಗೊಂದು ಸತ್ವಯುತವಾದ ಆಯಿತು ಅಂದರೆ ಎಷ್ಟು ಚಂದ ಅನ್ನೋದನ್ನು ನಾವು ಮನಗಾಣಬಹುದು. ಈಗ ಆಗ್ತಿರೋಂಥದ್ದು ನಿಜವಾಗಿಯೂ ಪ್ರೇರಣಾದಾಯಿಯಾದಂಥ, ಇತರರು ಅನುಸರಿಸಬಹುದಂಥ ಅಥವಾ ಅನುಕರಿಸಬಲ್ಲಂಥ ನಡೆ ಅಲ್ಲ ಅನ್ನೋದನ್ನು ತುಂಬ ಧೈರ್ಯವಾಗಿ ಹೇಳ್ಬೋದು.